ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈ ರಾಜ್ಯ ಸರ್ಕಾರ ತಂದಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ, ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೇಳಿಬರ್ತಾ ಇರುವಂಥ ಸಾರ್ವಜನಿಕವಾಗಿ ಕೇಳಿಬರ್ತಾ ಇರುವಂಥ ಒಂದಿಷ್ಟು ಆರೋಪಗಳು, ಇದೆಲ್ಲದರ ನಡುವೆ ಗೃಹಲಕ್ಷ್ಮಿ, ಸಾರಿಗೆ ಇಲಾಖೆ ಆಯಿತು, ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ. ಬಾಕಿ ಸರ್ಕಾರದ ಮತ್ತೊಂದು ಬಂಡವಾಳ ಬಟ್ಟ ಬಯಲಾಗಿದೆ. 6 ತಿಂಗಳಿಂದ ಗುತ್ತಿಗೆ ವೈದ್ಯರಿಗೆ ಸಿಕ್ಕೇ ಇಲ್ಲ ಸಂಬಳ. ಸರ್ಕಾರದ ಬಾಕಿ ರಗಳಿಗೆ ಬೇಸತ್ತು ಹೋಗಿದ್ದಾರೆ ವೈದ್ಯರು. ಆರ್ಥಿಕ ಸಂಕಷ್ಟದಿಂದಾಗಿ ಗುತ್ತಿಗೆ ವೈದ್ಯರ ಜೀವನ ನಿರ್ವಹಣೆಯೇ ದುಸ್ತರವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಾಕಿ ಕಹಾನಿ ಬಹಿರಂಗ. ಗೃಹಲಕ್ಷ್ಮಿ, ಸಾರಿಗೆ ಆಯಿತು, ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಹಣವೇ ಕೊಟ್ಟಿಲ್ವಂತೆ. ಬಾಕಿ ಸರ್ಕಾರದ ಮತ್ತೊಂದು ಬಂಡವಾಳ ಬಯಲಾಗಿದೆ. ಹೀಗಾಗಿ ಸಂಬಳ ಸಿಗದೆ ವೈದ್ಯಾಧಿಕಾರಿಯೊಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಪಾಪ ಹೊಟ್ಟೆಪಾಡು ಹೆಂಗೆ, ಇವ್ರು ಸಂಬಳ ಕೊಡಲಿಲ್ಲ ಅಂತ ಹೇಳಿದ್ರೆ. ಸರ್ಕಾರದ ಈ ಗೊಂದಲಕ್ಕೆ 6 ತಿಂಗಳ ಸಂಬಳ ನೀಡೋದಕ್ಕೆ ಗುತ್ತಿಗೆ ವೈದ್ಯಾಧಿಕಾರಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದ ಸುಳ್ಯದ ಕೊಲ್ಲಮುಗ್ರು ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ ವೈದ್ಯಾಧಿಕಾರಿ, ಅವರ ಹೆಸರು ಡಾಕ್ಟರ್ ಕುಲ್ದೀಪ್ MD ಅಂತೇಳಿ ರಾಜೀನಾಮೆ ಕೊಟ್ಟವರು. 6 ತಿಂಗಳಿಂದ ಸಂಬಳ ಬಾರದೆ ಜೀವನ ನಿರ್ವಹಣೆಗೆ ಭಾಳ ಸಂಕಷ್ಟ ಆಗಿದೆ. ಪಾಪ ಓದಿದ್ದು MBBS, ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಅವರಿಗೆ ಸರ್ಕಾರ ಕೊಡಬೇಕಾದಂತಹ ಸಂಭಾವನೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಜೀವನ ನಡೆಸೋದು ಕಷ್ಟ ಆಗಿದೆ. ಹೇಳ್ಕೊಳ್ಳೋದಕ್ಕೆ ಡಾಕ್ಟ್ರು, ಆದರೆ ಬರಬೇಕಾದ ಸಂಬಳ ಸರ್ಕಾರದಿಂದ ಬರದೇ ಇದ್ದರೆ ಡಾಕ್ಟ್ರಾದರೂ ಏನು ಮಾಡ್ತಾರೆ, ಪೊಲೀಸ್ ಆದರೂ ಏನು ಮಾಡ್ತಾರೆ, ಇನ್ನೊಬ್ಬರಾದರೂ ಏನು ಮಾಡ್ತಾರೆ. ಕುಲ್ದೀಪ್ MD ರಾಜೀನಾಮೆ ಕೊಟ್ಟಿದ್ದಾರೆ. ಸಂಬಳ ಬಾಕಿ, ಸರ್ಕಾರ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಆ ಹಣ ಎಲ್ಲೋಯ್ತು ಕೇಳಿದರೆ ಅವರು ಗ್ಯಾರಂಟಿ ಯೋಜನೆಗಳಿಗೆಲ್ಲ ಹಣ ಹಾಕಿದ್ದೀವಿ, ಗ್ಯಾರಂಟಿ ಯೋಜನೆಗೂ ಹಣ ಬರ್ತಾ ಇಲ್ಲ, ಯಾವುದಕ್ಕೂ ಹಣ ಬರ್ತಾ ಇಲ್ಲ. ಸಾರಿಗೆ ಇಲಾಖೆಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹೀಗೆಲ್ಲ ಇರುವಾಗ ಪಾಪ ಆರ್ಥಿಕ ಸಂಕಷ್ಟದಿಂದಾಗಿ ಕುಲ್ದೀಪ್ MD ಅನ್ನೋರು ವೈದ್ಯಾಧಿಕಾರಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ತಮ್ಮ ಸೇವೆಗೆ. 6 ತಿಂಗಳಿಂದ ಸಂಬಳ ಆಗದೆ ಇದ್ರೆ ಏನು ಮಾಡ್ತಾರೆ ಪಾಪ. ಹೀಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ವೈದ್ಯಾಧಿಕಾರಿಯವರು ಸರ್ಕಾರದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದವರು ಸಂಬಳ ಕೊಟ್ಟಿಲ್ಲ ಅಂಥೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಎಷ್ಟು ತಿಂಗಳಿನಿಂದ ಸಂಬಳ ಆಗಿಲ್ಲ? ಕೇವಲ ಇವರಿಗೆ ಮಾತ್ರನಾ, ಅಥವಾ ಆ ಇಲಾಖೆ ಎಲ್ರಿಗೂ ಕೂಡ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರಿಗೆ ಇದೇ ಹಣೆ ಬರವ? ಏನು ಕತೆ ಹಾಗಾದರೆ? ಪಾಪ ಅವ್ರು ಹೊಟ್ಟೆ ಪಾಡಲ್ಲ ಏನು ಹೇಳೋದಕ್ಕೆ ಡಾಕ್ಟ್ರು. ಸಂಬಳ ಬರಲಿಲ್ಲ ಅಂದರೆ ಏನು ಮಾಡ್ತಾರೆ ಅವ್ರು? ಏನು ಹೇಳ್ತಾರೆ ವೈದ್ಯರು? ಹೌದು ರಂಜಿತ್ ಶ್ರೀ, ರಾಜ್ಯದಲ್ಲಿ ಹಲವು ಬೇರೆ ಬೇರೆ ವಿಭಾಗಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಸಾಕಷ್ಟು ಮಂದಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ವಿಭಾಗದ ನೌಕರರಿಗೆ ಇನ್ನೂ ಕೂಡ ಸರಿಯಾದಂತಹ ಸಂಬಳ ಸಿಗ್ತಾ ಇಲ್ಲ. ಸಿಕ್ಕಿದ್ರು ಕೂಡ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಕೆಲವೊಬ್ರು ಅದು ಆ ಒಂದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗದೆ ವೈಯಕ್ತಿಕವಾದ ಕಾರಣದಿಂದ ತೇಳ್ತಾ ಇದ್ದಾರೆ. ಅದರಂತೆ ಏನು ಕುಲ್ದೀಪ್ MD ಅನ್ನೋರು ಕೂಡ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಳ್ಳಮಗುರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ವೈದ್ಯಾಧಿಕಾರಿಯಾಗಿ. ಕಳೆದ 2.5 ವರ್ಷಗಳಿಂದ ಅದೇ ಅಂದ್ರೆ ಕೊಳ್ಳಮಗುರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಆದ್ರೆ ಏನು 6 ತಿಂಗಳಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಗುತ್ತಿಗೆ ಸಂಬಳ ಬರಲಿಲ್ಲ. ಹೀಗಾಗಿ ಅವರು ರಾಜೀನಾಮೆಯನ್ನ ನೀಡಿರುವಂತದ್ದು. ಅಂದ್ರೆ ಸಂಬಳವನ್ನೇ ನೆಚ್ಚಿಕೊಂಡು ನನ್ನ ಜೀವನ ಸಾಗ್ತಾ ಇತ್ತು. ಹೀಗಾಗಿ ಸಂಬಳ ಬಾರದ ಹಿನ್ನೆಲೆಯಲ್ಲಿ ಬಹಳಷ್ಟು ಆರ್ಥಿಕ ಸಮಸ್ಯೆ ಆಗ್ತಾ ಇದೆ, ಜೀವನಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಕಾರಣ ಕೊಟ್ಟು ಅವರು ಈಗಾಗಲೇ ರಾಜೀನಾಮೆ ಪತ್ರವನ್ನ ಏನು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ತಲುಪಿಸಿರುವಂತದ್ದು. ಸದ್ಯ ಅವರು ರಾಜೀನಾಮೆ ಕೊಟ್ಟು ಕೆಲಸದಿಂದ ತೆರಳಿರುವಂತದ್ದು. ಸದ್ಯ ಇದೇ ರೀತಿಯಾದಂತಹ ಸಮಸ್ಯೆಗಳು ಹಲವು ಭಾಗಗಳಲ್ಲಿ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಅಂದ್ರೆ ವೈದ್ಯರಾಗಿರುವಂತದ್ದು ಬಹಳಷ್ಟು ಶ್ರೇಷ್ಠವಾದಂತಹ ವೃತ್ತಿ, ಆದ್ರೆ ಸಂಬಳ ಬಾರದೆ ಇದ್ರೆ ಅವರ ಏನು ಸಂಸಾರ ಸಾಗುವುದು ಬಹಳ ಕಷ್ಟ. ಹೀಗಾಗಿ ಸಂಬಳ ಬಾರದ ಹಿನ್ನೆಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಕುಲ್ದೀಪ್ MD ಅವರು ಸದ್ಯ ರಾಜೀನಾಮೆಯನ್ನು ಕೊಟ್ಟು ತೆರಳಿರುವಂತದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್.
6 ತಿಂಗಳಿಂದ ಸಂಬಳವೇ ಆಗಿಲ್ಲ. ಗುತ್ತಿಗೆ ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿರುವಂಥ ಘಟನೆ ಇದು. ಕುಲ್ದೀಪ್ MD ಅಂತೇಳಿ ದಕ್ಷಿಣ ಕನ್ನಡದ ಸುಳ್ಯದ ಕೊಲ್ಲಮೊಗ್ರು ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಯಾಗಿದ್ದರು. 6 ತಿಂಗಳಿನಿಂದ ಸಂಬಳ ಆಗದೇ ಇದ್ದರೆ ಜೀವನ ಮಾಡೋದು ಹೆಂಗೆ? ಬೇಸತ್ತು ವೈದ್ಯಾಧಿಕಾರಿ ಡಾಕ್ಟರ್ ಕುಲ್ದೀಪ್ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 2.5 ವರ್ಷದಿಂದ ಇವರು ಸೇವೆ ಸಲ್ಲಿಸ್ತಾ ಇದ್ರು. 6 ತಿಂಗಳಿನಿಂದ ಇವರಿಗೆ ಸಂಬಳವೇ ಆಗಿಲ್ಲ. ಜೀವನ ನಿರ್ವಹಣೆ ಕಷ್ಟ ಆಗಿದೆ. ಓದಿದ್ದು MBBS, ಹೇಳೋದಕ್ಕೆ ಡಾಕ್ಟ್ರು, ಆದರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾಯಿದ್ರು. ಸರ್ಕಾರ ಕೊಡಬೇಕಾದ ಸಂಬಳ ಕೊಟ್ಟಿಲ್ಲ. ಆರೋಗ್ಯ ಇಲಾಖೆ ಕರ್ಮಕಾಂಡ ಇದು. ಕೊಡಬೇಕಾದ ಸಂಬಳ ಪಾಪ ಸಾರ್ವಜನಿಕ ಸೇವೆಗಾಗಿ ಇರೋರು ಅವರು. ಅವ್ರಿಗೆ ಕೊಡಬೇಕಾದ ಸಂಬಳ ನೀವು ಕೊಡದೇ ಇದ್ರೆ ಬೇರೆ ಏನು ಮಾಡ್ತಾರೆ ಅವರು? ಇದು ಭಾರತದ ಭದ್ರತೆಯ ವಿಚಾರ. ಭಾರತದ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದಂಥ ಮಲ್ಪೆಯ ಗುಜರಾತ್ ಮೂಲದ ದೇಶದ್ರೋಹಿಗಳ ಬಂಧನ. ಭಾರತೀಯ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು. ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ಆತ ಉಡುಪಿಯವನಲ್ಲ. ಆತ ಮಲ್ಪೆಯ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಗುಜರಾತಿ. ಆತ ಗುಜರಾತ್ನ ಕೈಲಾಸ್ ಆತನ ಹೆಸರು. ಭಾರತದ ನೌಕಾಪಡೆಯ ಕೆಲವು ರಹಸ್ಯ ಮಾಹಿತಿಯನ್ನು, ಆತ ಗೌಪ್ಯ ಮಾಹಿತಿಯನ್ನು, ಹಡಗುಗಳ ನಂಬರ್ಗಳನ್ನು ಈತ ಪಾಕಿಸ್ತಾನಕ್ಕೆ ಮಾಹಿತಿ ನೀಡ್ತಾ ಇದ್ದ. ಈ ದೇಶದ್ರೋಹಿ ಉಡುಪಿಯವನಲ್ಲ. ಭಾರತೀಯ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಂಥ ಗುಜರಾತ್ ಮೂಲದ ಈ ದೇಶದ್ರೋಹಿ ಉಡುಪಿಯ ಮಲ್ಪೆ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಗುಜರಾತ್ನ ಕೈಲಾಸ್ ನಗರಿಯ ಹಿರೀಂದ್ರ ಅಂತೆ 34 ವರ್ಷ ಈ ದೇಶದ್ರೋಹಿಯನ್ನು ಈಗ ಬಂಧಿಸಿದ್ದಾರೆ. ಈ ಮೊದಲು ಇಬ್ಬರನ್ನ ಮಲ್ಪೆ ಪೊಲೀಸರು ಬಂಧಿಸಿದ್ರು. ಈ ರಾಜ್ಯದ ಘನತೆವೆತ್ತ ಆರೋಗ್ಯ ಇಲಾಖೆಯ ಮಂತ್ರಿಗಳು ಈ ಸುದ್ದಿಯನ್ನು ನೋಡಲೇಬೇಕು. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಸುದ್ದಿಯನ್ನು ನೋಡಲೇಬೇಕು. ಮೆಡಿಕಲ್ ಮಾಫಿಯಾದ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಆರೋಗ್ಯ ಸಚಿವರೇ, ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ ಏನಿದು ಅನ್ಯಾಯ ನೋಡಿ. ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಜನರೇ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದು ಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ. ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ. ಇದು ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ನೋಡಬೇಕಾದ ಸುದ್ದಿ ಇದು. ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿಲ್ವಾ? ದುಡ್ಡಿನಾಸೆಗೆ ಬ್ರ್ಯಾಂಡೆಡ್ ಕಂಪನಿಯ ಔಷಧ ಮಾತ್ರೆಗಳನ್ನು ಮಾರಾಟ ಮಾಡ್ತಿದ್ದಾರೆ. ಇದು ನಿಮಗೆ ಗೊತ್ತಿಲ್ವಾ? 10 ರೂಪಾಯಿ ಬೆಲೆಯ ಮಾತ್ರೆ ಬದಲು 50 ರೂಪಾಯಿ ಬೆಲೆಯ ಮಾತ್ರೆ ಮಾರಾಟ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ. ಪಾಪ ಯಾವುದೋ ಊರಿಂದ ಆರೋಗ್ಯ ಸೇವೆ ಸಿಗುತ್ತೆ ಅಂತ ಹೇಳಿ ಬಂದಂಥ ಆ ಬಡವರಿಗೆ ಹಿಂಗೆಲ್ಲ ನೀವು ಅನ್ಯಾಯ ಮಾಡ್ತೀರಾ? ಅವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ರಾಜ್ಯದ ಜನರ ಮುಂದೆ ತೆರೆದಿಡ್ತಾ ಇದೆ. ದುಡ್ಡಿನ ಆಸೆಗೋಸ್ಕರ ಇವ್ರು ಏನೇನು ಮಾಡ್ತಾ ಇದ್ದಾರೆ ಗೊತ್ತಾ? 10 ರೂಪಾಯಿ ಬೆಲೆಯ ಮಾತ್ರೆ ಬದಲು 50 ರೂಪಾಯಿ ಬೆಲೆಯ ಮಾತ್ರೆ ಮಾರಾಟ ಮಾಡ್ತಾ ಇದ್ದಾರೆ. ಪಾಪ ಕೈಲಾಗದವ್ರು ಬರ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ, ಅಸಹಾಯಕರು ಬರ್ತಾರೆ. ಅಂಥವರಿಗೆ ನೆರವಾಗಬೇಕಾಗಿದ್ದಂಥ ಆಸ್ಪತ್ರೆ ಇದು. ಆದರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಸಚಿವರ ನಿರ್ಲಕ್ಷ್ಯಕ್ಕೆ ಜನ ಪರದಾಡ್ತಾ ಇದ್ರೆ ಓಡಾಡ್ತಾ ಇದ್ದಾರೆ ಅವರು. ಪಾಪ ಹೇಗೆಲ್ಲ ಮಾಫಿಯಾ ಆಗ್ತಾ ಇದೆ ಅಂತ ಕೇಳಿದರೆ ವೈದ್ಯರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನುವ ಅನುಮಾನ ಮೂಡುತ್ತೆ. ಯಾಕಂತ ಹೇಳಿದರೆ ವೈದ್ಯರು ಬರೆದು ಕೊಡುವ ಔಷಧಿಯೇ ಬೇರೆ, ಅಲ್ಲಿ ಕೊಡುವ ಔಷಧಿಯೇ ಬೇರೆ. ವೈದ್ಯರು ಬರೆದು ಕೊಟ್ಟ ಔಷಧಿಯಲ್ಲಿ ಅಲಭ್ಯ. ತುಮಕೂರಿಂದ ಬಂದ ರೋಗಿಯೊಬ್ಬರು ಈ ಟ್ರ್ಯಾಪ್ಗೆ ಒಳಗಾಗಿ ಪರದಾಟ ಪಟ್ಟಿದ್ದಾರೆ. ಸ್ಕಿನ್ ಅಲರ್ಜಿಗೆ ಅಂಥೇಳಿ ಅವರು ಚಿಕಿತ್ಸೆಗಂತ ಬಂದಿದ್ದರು. ಜನತಾ ಬಜಾರ್ ಮಳಿಗೆಯಲ್ಲಿ ವೈದ್ಯರ ಸಲಹೆ ಔಷಧಿ ಥರದ್ದು ಇಲ್ಲವೇ ಇಲ್ಲ. ವೈದ್ಯರು ರೆಫರ್ ಮಾಡಿದಂಥ ಔಷಧಿ ಇಲ್ಲವೇ ಇಲ್ಲ. ವೈದ್ಯರು ಬರೆದು ಕೊಟ್ಟ ಔಷಧಿಗೆ 2,000 ರೂಪಾಯಿ ಡಿಮ್ಯಾಂಡ್.
2,000 ಅಂತಿದ್ದಂತೆ ಬೆಚ್ಚಿ ಬಿದ್ದ ಆ ಬಡ ರೋಗಿ ಪಾಪ ತುಮಕೂರಿನಿಂದ ಬೆಂಗಳೂರಿಗೆ ಬಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಏನೋ ಸ್ಕಿನ್ ಅಲರ್ಜಿ ಅಂಥೇಳಿ ಸರಿ ಹೋಗುತ್ತೆ ಅಂಥೇಳಿ ಬಂದರೆ ನೀವು ಇಷ್ಟೆಲ್ಲ ಅವರಿಂದ ಹಗಲು ದರೋಡೆ ಮಾಡಿದರೆ ಪಾಪ ಏನು ಮಾಡ್ತಾನಾತ? ಹಣ ಇದ್ದರೆ ತುಮಕೂರಿನಲ್ಲೇ ಹೋಗ್ತಾ ಇದ್ದಾತ ಆಸ್ಪತ್ರೆಗೆ. ಬೆಂಗಳೂರು ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟ್ಲು ಮಾಡಲಿಲ್ಲ ಬರ್ಕೊಟ್ಟಿದ್ದಾರೆ. ಇಷ್ಟು ಅದು ಬರುತ್ತೆ ಮೇಡಮ್, 2000 ತನಕ ಬರುತ್ತೆ. ಟೋಟ್ಲು ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ, ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳ್ದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಈ 2 ಥರ ನೋಡಿ ಇದೆಲ್ಲ ಹೊರಗಡೆ. ಸೊ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬರಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರೋಕ್ಕಾಗಲ್ಲ. ನೋಡಿ ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2000 ತನಕ ಹೇಳಿದ್ರು. ಅಲ್ಲ ಎಷ್ಟು ಹೇಳ್ತಾ ಇದ್ದಾರೆ? 2000 ಮ್ಯಾಕ್ಸಿಮಮ್. ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟ್ಲು ಮಾಡಲಿಲ್ಲ ಬರ್ಕೊಟ್ಟಿದ್ದಾರೆ. ಇಷ್ಟು ಅದು ಬರುತ್ತೆ ಮೇಡಮ್, 2000 ತನಕ ಬರುತ್ತೆ. ಟೋಟ್ಲು ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ, ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳ್ದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಈ 2 ಥರ ನೋಡಿ ಇದೆಲ್ಲ ಹೊರಗಡೆ. ಸೊ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬರಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರೋಕ್ಕಾಗಲ್ಲ. ನೋಡಿ ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2000 ತನಕ ಹೇಳಿದ್ರು. ಅಧ್ವಾನದ ಆಗರವಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಒಂದೆರಡಲ್ಲ ಇಲ್ಲಿನ ಕರ್ಮಕಾಂಡಗಳು. ಕೈ ನೋವು ಅಂಥೇಳಿ ಔಷಧಿ ಬರೆದು ಕೊಟ್ಟರೆ ಅಥವಾ ಕೈ ನೋವು ಅಂತೇಳಿ ಹೇಳಿದರೆ ಬೆನ್ನೋವಿನ ಸ್ಕ್ಯಾನಿಂಗ್ ಮಾಡ್ತಾರಂತೆ. ವಿಕ್ಟೋರಿಯಾ ಆಸ್ಪತ್ರೆ ಒಳಗಡೆ ಏನು ನಡೀತಿದೆ ಅನ್ನೋದು ಆರೋಗ್ಯ ಇಲಾಖೆಗೆ, ಆ ಇಲಾಖೆ ಸಚಿವರಿಗೆ ಏನಾದರೂ ಅರಿವಿದೆಯಾ? ಅಧ್ವಾನವೇ ಅಧ್ವಾನ. ಜನ ಅಂತೂ ಪಾಪ ಹೋಗೋದಕ್ಕೆ ಭಯ ಪಡ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ. ಕೈ ನೋವು ಅಂತೇಳಿ ಬಂದರೆ ಬೆನ್ನೋವು ಸ್ಕ್ಯಾನಿಂಗ್ ಮಾಡ್ತಾರೆ. ಇರೋ ನೋವು ಒಂದು, ಸ್ಕ್ಯಾನಿಂಗ್ ಮಾಡೋದು ಮತ್ತೊಂದು. ಕೈ ನೋವೆಂದು ಬಂದ ಮಹಿಳೆಯ ಬೆನ್ನಿನ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಸ್ಕ್ಯಾನ್ ಮಾಡಿಸ್ಕೊಂಡು ಹೋದರೆ ವೈದ್ಯರು ಉಲ್ಟಾ ಹೊಡಿತಾರೆ. ಮಹಿಳೆಗೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿಸುವಂತೆ ತಾಕೀತು ಮಾಡ್ತಾರೆ. ಪಾಪ ಎಲ್ಲಿಗೆ ಹೋಗ್ಬೇಕು ಅವರು? ವಿನಾಕಾರಣ 200 ರೂಪಾಯಿ ಖರ್ಚು ಅಂಥೇಳಿ ಮಹಿಳೆ ಬೇಸರ ಹೊರ ಹಾಕಿದ್ದಾರೆ. ವೈದ್ಯರ ಎಡವಟ್ಟು ಅಲ್ವಾ ಇದು? ಏನು ಹೇಳಿದ್ದಾರೆ ಆ ಮಹಿಳೆ ನೋಡೋಣ ಬನ್ನಿ. ಏನಕ್ಕೆ ತೋರಿಸ್ಕೊಳಕ್ ಬಂದಿದ್ದು? ನಾವು ಕೈಗೆ ಅಂತ ತೋರಿಸ್ಕೊಳಕ್ ಬಂದಿದ್ದು. ಬಟ್ ಆ ಡಾಕ್ಟರ್ ಹತ್ರ ನಾನು ಕೂಲಂಕಷವಾಗಿ ಹೇಳಿದೆ, ನನಗೆ ಈ ಥರ ಕೈ ನೋವಿದೆ, ಬಿದ್ದು ಗಾಡಿ ಮೇಲಿಂದ ಬಿದ್ದು ನನಗೆ ಕೈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೆ. ಬಟ್ ಅವರು ಕೈಗೆ ಯಾವುದೇ ರೀತಿಯಾದ ಮೆಡಿಸಿನ್ ಬರ್ತಿಲ್ಲ. ನನಗೆ ಬೆನ್ನಿಗೆ ಮತ್ತು ಕಾಲಿಗೆ ಸಿಟಿ ಸ್ಕ್ಯಾನಿಗೆ ಬಂದು 2400 ರೂಪಾಯಿ ಸಿಟಿ ಸ್ಕ್ಯಾನಿಗೆ ಅಮೌಂಟ್ ಕಟ್ಟಿಸ್ಕೊಂಡು ಸಿಟಿ ಸ್ಕ್ಯಾನ್ ಬರ್ತಿದ್ದಾರೆ. 2400 ರೂಪಾಯಿ ಅಮೌಂಟ್ ಕಟ್ಟಿದ್ದೀವಿ. ಅದು ರಿಪೋರ್ಟ್ ತೋರ್ಸಕ್ಕೆ ಹೋದಾಗ ಡಾಕ್ಟರ್ ಹೇಳ್ತಿದ್ದಾರೆ, ಇದು ಬೆನ್ನಿಗೆ ಮತ್ತು ಕಾಲಿಗೆ ಸಂಬಂಧಪಟ್ಟಿದ್ದಮ್ಮ, ಕೈಗೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ. ಈಗ 3 ಡಾಕ್ಟ್ರು ಎಕ್ಸ್ರೇ ಬರ್ತಿದ್ದಾರೆ, ಎಕ್ಸ್ರೇನು ಮಾಡಿಸಿದ್ದೀನಿ, ರಿಪೋರ್ಟ್ ತೋರಿಸಿದ್ದೀನಿ. ಬಟ್ ನೀವು ಹೇಳಿದ್ದು ಕೈಗೆ ಅಂತಲ್ವಾ? ಕೈಗೆ ಅಂತಾನೆ ಹೇಳಿದ್ದವ್ರ ಹತ್ರ. ಬಟ್ ಅವ್ರು ಏನಕ್ಕೆ ಬೆನ್ನು ತೋರಿಸಿ ಎಲ್ಲಾನು ಹೇಳಿದೆ, ನನ್ಗೆ ಯಾವ ತರ ಪೇನ್ ಇದೆ, ನನಗೆ ಯಾವ ತರ ನೋವು ಬರ್ತಿದೆ, ಇಟ್ಕೊಳಕ್ ಆಗ್ತಾ ಇಲ್ಲ, ಮತ್ತೆ ಮಗುಗೆ ನನಗೆ ಸ್ನಾನ ಮಾಡ್ಸಕ್ ಆಗ್ತಾ ಇಲ್ಲ, ಪಾದ ತೊಳೆಯಕ್ ಆಗ್ತಾ ಇಲ್ಲ, ನನ್ನ ಮುಖನ ನಾನು ಹಿಂಗೆ ಬೆಂಡ್ ಮಾಡಿ ನನಗೆ ವಾಶ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿದೀನಿ. ಆದ್ರೂ ಅವ್ರು ಬರ್ದಿರೋದು ಸಿಟಿ ಸ್ಕ್ಯಾನಿಗೆ ಬೆನ್ನಿಗೆ ಬರ್ತಿದೆ. ಬೆನ್ನಿದ್ ಮಾಡಿಸ್ಕೊಂಡ್ ಬಂದ ಮೇಲೆ ಇದಲ್ಲ ಅಂತ ಹೇಳ್ತಾರಾ? ಅದೇ ಡಾಕ್ಟ್ರ? ಇವಾಗ ಬೇರೆ ಡಾಕ್ಟ್ರು. ಇದು ಬೆನ್ನಿಗೆ ಬರ್ದಿರೋದು ರಿಪೋರ್ಟ್ ಅಮ್ಮ, ಕೈ ಇದಲ್ಲ, ಬೆನ್ನು ಮತ್ತೆ ಕಾಲಿಗೆ ಬರ್ದಿರೋದು. ಆಮೇಲೆ ಏನ್ ಹೇಳಿದ್ರು ಅವರು? ಇದು ಕೈ ಬೆನ್ನದು ಏನು ಪ್ರಾಬ್ಲಮ್ ಇಲ್ಲ, ಕೈಗೆ ನೀವು ಎಕ್ಸ್ರೇ ಮಾಡಿಸಿ ಅಂತ. ಎಷ್ಟು ಅದಕ್ಕೆ ಎಷ್ಟು ನೀವು ಖರ್ಚು ಮಾಡಿದ್ರ? 100 ರೂಪೀಸ್ ಕಟ್ಟಿದ್ವಿ. ಸಿಟಿ ಸ್ಕ್ಯಾನಿಗೆ ಬಂದು 2400 ರೂಪಾಯಿ ಕಟ್ಟಿದ್ದು ಹೋದ ಗುರುವಾರ. ಅದ್ ನಿಮಗೊಂಥರ ವೇಸ್ಟೇ ಅಲ್ವಾ? 2400 ರೂಪಾಯಿ ವೇಸ್ಟ್ ಅಲ್ವಾ ಮೇಡಮ್? ನಾವೀಗ ಬಡವ್ರು ಬಗರು ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಏನಕ್ಕೆ ಬರ್ತೀವಿ? ನಮ್ಗೆ ಹೊರಗಡೆ ಎಲ್ಲ ನಾವು ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ಆಗಲ್ಲ ಅಂತ ತಾನೇ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತೀವಿ. ಬಟ್ ನಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಕೇಳೋ ತಾಳ್ಮೆನೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ? ನಾವೇ ಒಂದು ಹೇಳಿದ್ವಿ. ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಏನಿದು ಅಧ್ವಾನದ ಆಗರವಾಗಿದೆಯಲ್ಲ ವಿಕ್ಟೋರಿಯಾ ಆಸ್ಪತ್ರೆ, ಹೇಳೋರು ಕೇಳೋರು ಯಾರು ಇಲ್ವಾ ದೀಪ್ತಿ? ರಂಜಿತ್, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂತಹ ಜನರಿಕ್ ಮೆಡಿಕಲ್ ಶಾಪು ಹಾಗೆ ಜನತಾ ಮೆಡಿಕಲ್ ಶಾಪ್ನಲ್ಲಿ ಇವತ್ತು ದುಪ್ಪಟ್ಟು ದರಕ್ಕೆ ಮೆಡಿಸಿನ್ನ ಮಾರಾಟ ಮಾಡ್ತಾ ಇರುವಂಥದ್ದು. ಹಗಲು ದರೋಡೆಗೆ ಅಲ್ಲಿರುವಂತಹ ಬಡ ರೋಗಿಗಳು ನಲುಗಿ ಹೋಗಿದ್ದಾರೆ. ಒಂದು ಕಡೆ ಟ್ರೀಟ್ಮೆಂಟು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ನೋವು ಒಂದು ಹೇಳಿದ್ರೆ ಮತ್ತೊಂದು ಕಡೆಗಳಲ್ಲಿ ಸ್ಕ್ಯಾನಿಂಗನ್ನು ಮಾಡಿ ಯಥಾ ಪ್ರಕಾರ ಅದನ್ನು ಡೆಡ್ ವೇಸ್ಟನ್ನು ಮಾಡ್ತಾ ಇದ್ದಾರೆ. ತುಮಕೂರಿಂದ ಬಂದಂತಹ ಮಹಿಳೆ ಹತ್ರ ಹಣ ಇಲ್ಲದ ಕಾರಣಕ್ಕಾಗಿ ಅವರು ಬೇಡವೇ ಬೇಡ ಇಲ್ಲಿರುವಂತಹ ಮೆಡಿಸಿನ್ ಅಂತ ಹೇಳಿ ವಾಪಸ್ ಹೋಗಿರುವಂತಹ
ಪ್ರತಿಭಟನೆ ಕೂಡ ಇದೆ. ಕಾನೂನು ಪ್ರಕಾರ ಉಚಿತವಾಗಿ ಔಷಧಿಯನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡಬೇಕು. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಅರ್ಧಕ್ಕರ್ಧ ಮೆಡಿಸಿನ್ ಸ್ಟಾಕೇ ಇಲ್ಲ. ಹೋಗ್ಲಿ ಜನರಿಕ್ ಆಸ್ಪತ್ರೆಗೆ ಹೋದ್ರೆ ಕಮ್ಮಿ ದರದಲ್ಲಿ ಇದು ಮೆಡಿಸಿನ್ ಸಿಗುತ್ತೆ, ಜನತಾ ಬಜಾರ್ನಲ್ಲಿ ಕಮ್ಮಿ ದರಕ್ಕೆ ಮೆಡಿಸಿನ್ ಸಿಗುತ್ತೆ ಅಂತ ಹೇಳ್ಕೊಂಡು ಹೋದ್ರೆ ಅಲ್ಲೂ ಕೂಡ ದುಪ್ಪಟ್ಟು ಹಣಕ್ಕೆ ಇವತ್ತು ಮೆಡಿಸಿನ್ ಮಾರಾಟ ಮಾಡಲಾಗ್ತಾ ಇದೆ. ಹೀಗಾಗಿ ಬಡ ರೋಗಿಗಳು ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಬರೋದಕ್ಕೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ. ಅದಕ್ಕೆಷ್ಟು ನೀವು ಖರ್ಚು ಮಾಡಿದ್ರ? ₹100 ಕಟ್ಟಿದ್ವಿ. ಸಿಟಿ ಸ್ಕ್ಯಾನಿಗೆ ಬಂದು ₹2,400 ಕಟ್ಟಿದ್ದು ಹೋದ್ವಾರ ಗುರುವಾರ. ಅದು ನಿಮಗೊಂಥರ ವೇಸ್ಟೇ ಅಲ್ವಾ? ₹2,400 ವೇಸ್ಟ್ ಅಲ್ವಾ ಮೇಡಮ್? ನಾವೀಗ ಬಡವ್ರು ಬಗರು ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಏನಕ್ಕೆ ಬರ್ತೀವಿ? ನಮ್ಗೆ ಹೊರಗಡೆ ಎಲ್ಲ ನಾವು ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ಆಗಲ್ಲ ಅಂತ ತಾನೇ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಬರ್ತೀವಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಬಿಡ್ತಾ ಇಲ್ಲ. DK ಶಿವಕುಮಾರ್ ಅವರು ಸಿಎಂ ಕುರ್ಚಿಗಾಗಿ ಹೋರಾಟವನ್ನು ನಿಲ್ಲಿಸ್ತಾ ಇಲ್ಲ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕೆರಳಿ ಕೆಂಡವಾಗಿದೆ. ಹಾಗಾದರೆ ಮುಂದೇನು ಅನ್ನೋದ್ರ ಬಗ್ಗೆ ಈ ವರದಿ ನೋಡಿ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಾನು ಯಾರು ಅಲ್ಗಾಡ್ಬೇಕು, ಪಕ್ಷ ಎಲ್ಲರೂ ಕಟ್ಟಿದ್ದು. ಸಿದ್ದು ಡಿಕೆಶಿ ಮಾತಿನೇಟಿಗೆ ನಲುಗಿದ ಹೈಕಮಾಂಡ್. ದೆಹಲಿ ನಾಯಕರ ಬುಲಾವ್ ನಿರೀಕ್ಷೆಯಲ್ಲಿದ್ದಾರೆ ಡಿಕೆಶಿ. ಕಾಂಗ್ರೆಸ್ನಲ್ಲಿನ ಬಹುಚರ್ಚಿತ ಪವರ್ ಶೇರಿಂಗ್ ಸಮರ ತಾರಕಕ್ಕೇರಿದೆ. ಬೆಂಬಲಿಗ ಸಚಿವ ಮತ್ತು ಶಾಸಕರ ಪಟ್ಟು ಪ್ರತಿಭಟನಾ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ DK ಶಿವಕುಮಾರ್ ನೇರವಾಗಿ ಎದುರೇಟು ಪ್ರಯೋಗಕ್ಕೆ ಇಳಿದಿದ್ದಾರೆ. ನೀವು ಮಾಡ್ತೀರಾ ಅವ್ರನ್ನ? ನಿಮ್ಮನ್ನ ಅಲುಗಾಡಿಸೋರ್ ನೀವು ಮಾಡ್ತೀರಾ? ನಾನು ಯಾರು ಅಲ್ಗಾಡ್ಸಕ್ಕಾಗಲ್ಲ. ಅಲ್ಲ, ಯಾರೆಲ್ಲ ಅಲುಗಾಡಿಸ್ತಾರೆ? ಕೇಳ್ರಿ. ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲುಗಾಡ್ಸಲ್ಲ. ನನಗೆ ಯಾರು ಅಲ್ಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲುಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ಒಂದ್ ಸಾರಿ 5 ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್? ಈ ಸದ್ಯಕ್ಕೆ ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು. ಬುಲಾವ್ ನಿರೀಕ್ಷೆಯಲ್ಲಿ DK ಶಿವಕುಮಾರ್. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳ ಸ್ಪಷ್ಟೋಕ್ತಿ ಬಳಿಕ DK ಶಿವಕುಮಾರ್ ನೇರವಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಸಿಎಂ ಮತ್ತು ನನ್ನನ್ನು ಸೂಕ್ತ ಸಮಯದಲ್ಲಿ ಕರೆಯುವುದಾಗಿ ಹೈಕಮಾಂಡ್ ತಿಳಿಸಿದೆ. ಬುಲಾವ್ ಬಂದಾಗ ಇಬ್ರು ಕೂಡ ದೆಹಲಿಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ವ್ಯಕ್ತಿ ಪೂಜೆ ವಿರುದ್ಧ ಸಿಡಿದೆದ್ದ ಮಲ್ಲಿಕಾರ್ಜುನ್ ಖರ್ಗೆ. ನಾನು ನಂದು ಎಂದವರ ವಿರುದ್ಧ ಗದಾಪ್ರಹಾರ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ. ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ನನ್ನಿಂದ ನಾನೇ ಪಕ್ಷ ಕಟ್ಟಿದ್ದು ಇವೆಲ್ಲ ನಡೆಯೋದಿಲ್ಲ. ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. DKಶಿ ಸಿಎಂ ಕುರ್ಚಿ ಬೇಕೇ ಬೇಕು ಅಂತಿದ್ದಾರೆ. ಸಿದ್ದರಾಮಯ್ಯ ಜಪ್ಪಯ್ಯ ಅಂದ್ರೂ ಕುರ್ಚಿ ಬಿಡೋಕೆ ಸಿದ್ಧರಿಲ್ಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕಂಗಾಲಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನಲ್ಲಿ ತಣ್ಣಗಾಗಿದ್ದ ಫ್ಯಾನ್ಸ್ ವಾರ್ ಮತ್ತೆ ಈಗ ಜೋರಾಗಿದೆ. ಕಿಚ್ಚ ಸುದೀಪ್ ಆಡಿದಂಥ ಅದೊಂದೇ ಮಾತಿಗೆ ದರ್ಶನ್ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಹಾಗಾದರೆ ಏನಂದ್ರು ಕಿಚ್ಚ ಸುದೀಪ್, ಅದಕ್ಕೆ ದರ್ಶನ್ ಅಭಿಮಾನಿಗಳ ಕೌಂಟರ್ ಏನು? ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ಬರೋದು ಇಲ್ಲಿದೆ ನೋಡಿ. ಕಿಚ್ಚ ಸುದೀಪ್ ವರ್ಸಸ್ ಕಿಲ್ಲಿಂಗ್ ಸ್ಟಾರ್ ಫ್ಯಾನ್ಸ್. ಯುದ್ಧಕ್ಕೆ ನಾನು ರೆಡಿ ಅಂದ ಸುದೀಪ್ಗೆ ಕೌಂಟರ್.
ಅಭಿನಯ ಚಕ್ರವರ್ತಿ ಬಾದ್ಶಾ. ಕಿಚ್ಚ ಸುದೀಪ್ ಈಗ ಮಾರ್ಕ್ ಆಗಿ ಡಿಸೆಂಬರ್ 25ರಂದು ಬೆಳ್ಳಿತೆರೆಗೆ ಎಂಟ್ರಿ ಕೊಡಲಿದ್ದಾರೆ. ಕಿಚ್ಚನ ಒಂದು ಝಲಕ್ಗಾಗಿ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ. ತಮ್ಮ ಸಿನಿಮಾ ಮಾರ್ಕ್ ಪ್ರಮೋಷನ್ ಪ್ರೀ ರಿಲೀಸ್ ಇವೆಂಟ್ಗಾಗಿ ಹುಬ್ಬಳ್ಳಿಗೆ ವಿಸಿಟ್ ಮಾಡಿದರು. ಆದರೆ ಇದೇ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ತಮ್ಮ ವಿರೋಧಿಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ದರ್ಶನ್ ಫ್ಯಾನ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೌಂಟರ್ ಕೊಡಲು ಶುರು ಮಾಡಿದ್ದಾರೆ. ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಮಾತನಾಡುವ ಸಮಯದಲ್ಲಿ ಮಾತನಾಡಿ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಕೇವಲ ಸುದೀಪ್ ಮಾತ್ರವಲ್ಲ, ಹುಬ್ಬಳ್ಳಿಯ ಮಾರ್ಕ್ ಇವೆಂಟ್ನಲ್ಲಿ ಸುದೀಪ್ ಆಪ್ತ ಮಾಜಿ ಶಾಸಕ ರಾಜುಗೌಡ ಹೇಳಿಕೆ ಕೂಡ ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿದೆ. ಸುದೀಪ್ ಅಣ್ಣ ಫ್ಯಾನ್ಸ್ ಕಾಂಜಿ ಪಿಂಜಿ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲಂತ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ದರ್ಶನ್ ಇಲ್ಲದಿದ್ದಾಗ ಕೆಲವರು ಮಾತಾಡ್ತಾರೆ. ಕಿಚ್ಚನಿಗೆ ದರ್ಶನ್ ಪತ್ನಿ ಪರೋಕ್ಷ ಕೌಂಟರ್. ಕಿಚ್ಚನ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ದರ್ಶನ್ ಇಲ್ಲದಿದ್ದಾಗ ಕೆಲವರು ವೇದಿಕೆಗಳಲ್ಲಿ ಏನೇನೋ ಮಾತನಾಡ್ತಿದ್ದಾರೆ. ದರ್ಶನ್ ಇದ್ದಾಗ ಅವರೆಲ್ಲ ಮಾಯವಾಗಿರ್ತಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರಗೆ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಅದೇನೇ ಇರಲಿ, ಮಾರ್ಕ್ ಸಿನಿಮಾ ಬಿಡುಗಡೆ ವೇಳೆ ಸುದೀಪ್ ಆಡಿದಂತಹ ಮಾತು ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿರುವುದಂತೂ ಸತ್ಯ. ಇದು ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಫ್ಯಾನ್ಸ್ ವಾರ್ಗೆ ಮುನ್ನುಡಿ ಬರೆದಿರುವುದಂತೂ ನಿಜ. ಈ ಕಾಳಗ ಇನ್ನು ಯಾವ ಹಂತಕ್ಕೆ ಮುಟ್ಟುತ್ತೋ ಏನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನಗಳ ಕಾಲ ಫ್ಯಾನ್ಸ್ ವಾರ್ ಅನ್ನೋದು ಸ್ವಲ್ಪ ತಣ್ಣಗಾಗಿತ್ತು. ಆದರೆ ಈಗ ಮತ್ತೆ ಫ್ಯಾನ್ಸ್ ವಾರ್ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಈಗ ಸುದ್ದಿ ಆಗ್ತಾ ಇದೆ. ಅದು ಯಾವಾಗ ಕಿಚ್ಚ ಸುದೀಪ್ ಇಂಥವೊಂದು ಮಾತಾಡಿದ್ರು ಅನ್ನೋದು ಆರೋಪ ಇತ್ತು. ಅದಾದ ನಂತರ ಈ ರೀತಿಯ ಮಾತುಗಳು ಇದೆಲ್ಲವೂ ಕೂಡ ಚರ್ಚೆ. ಹಾಗಾದರೆ ಏನು ನಡೀತಿದೆ ಸ್ಯಾಂಡಲ್ವುಡ್ನಲ್ಲಿ? ನಮ್ಮ ಜೊತೆಲಿ ಮಾತಾಡೋದಕ್ಕೆ ಕಿಚ್ಚ ಸುದೀಪ್ ಅವರ ಆಪ್ತ ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇಂಥದ್ದೊಂದು ಚರ್ಚೆ ಈಗ ಸ್ಯಾಂಡಲ್ವುಡ್ನಲ್ಲಿ ಜೋರಾಗ್ತಾ ಇದೆ. ಫ್ಯಾನ್ಸ್ ವಾರ್ ವಿಚಾರ ಒಂದು ಸುದ್ದಿ ಆಗ್ತಾ ಇದೆ. ತಾವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ ಸರ್? ಇಲ್ಲ, ನಾನು ಇದನ್ನ ಫ್ಯಾನ್ ವಾರ್ ಆಗಿ ಸೋಷಿಯಲ್ ಮೀಡಿಯಾ
ಅದನ್ನ ಪರಿವರ್ತನೆ ಮಾಡ್ಕೊಂಡಿದೆ. ಅಂದ್ರೆ ಏನಂದ್ರೆ ಈ ಕುಂಬಳಕಾಯಿ ಕಳ್ಳರು ಅಂದಾಗ ಹೆಗಲು ಬಿಟ್ಟು ಬೇರೆ ಪಾರ್ಟ್ಗಳನ್ನ ಯಾರು ಮುಟ್ಟು ನೋಡ್ಕೊಳ್ಳಲ್ಲ, ಹೆಗಲನ್ನೇ ನೋಡ್ಕೋಬೇಕು. ಅದರ ಅವಶ್ಯಕತೆ ನನಗೆ ಇದು ಮೈ ಮೇಲೆ ಎಳ್ಕೊಂಡು ಸುಮ್ನೆ ಏನೋ ಅನಗತ್ಯ ವಿವಾದಗಳನ್ನ ಸೃಷ್ಟಿ ಮಾಡೋ ತರ ಒಂದು ಕಾಣ್ತಾ ಇದೆ ಕೆಲವರು ಕುಹಕ ಜೀವಿಗಳು, ಕುತಂತ್ರ ಜೀವಿಗಳು. ಆದ್ರೆ ಹುಬ್ಬಳ್ಳಿಯಲ್ಲಿ ನಾನು ಕೂಡ ಇದ್ದೆ, ಆ ಕಾರ್ಯಕ್ರಮದ ನಿಭಾಯಿಸ್ತಾ ಇದ್ದೆ. ಅದು ಕಣ್ಸಾಕ್ಷಿಯಾಗಿದ್ದು ಮಾತನಾಡೋದಾದ್ರೆ ಕಿಚ್ಚ ಸುದೀಪ್ ಅವರು ಹೇಳಿರೋದು, ಒಂದು ಪಡೆಯ ವಿರುದ್ಧ ನಾವು ಯುದ್ಧಕ್ಕೆ ರೆಡಿ ಆಗ್ಬೇಕಾಗಿದೆ, ಅದು ಯುದ್ಧ ನಾನು ಮಾಡೇ ಮಾಡ್ತೀನಿ, ಆ ಮಾತಿಗೆ ನಾನು ಬದ್ಧ ಅಂತ ಹೇಳಿದಾರಲ್ವಾ. ಯಾವುದು ಆ ಪಡೆ ಅನ್ನೋದು ನಿರ್ಧಾರ ಆಗದಲೆ ನಾವೇನ್ ಮಾತಾಡಿದ್ರೆ ತಪ್ಪಾಗುತ್ತೆ ಅಲ್ವಾ. ನಾವೇ ಕಲ್ಪನೆ ಮಾಡ್ಕೊಳ್ಳೋದು, ಈ ಪಡೆ ಇರ್ಬೋದಾ, ಇವ್ರ ವಿರುದ್ಧ ಮಾತಾಡಿರ್ಬೋದಾ, ಇದ್ ಮಾಡಿರ್ಬೋದಾ ಅಂತ ಸಾಮಾನ್ಯ ಜನ ಇದು ನೆಟ್ಟಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದೆಲ್ಲ ಓಕೆ. ಆದ್ರೆ ಮುಖ್ಯವಾಹಿನಿಯಲ್ಲಿ ಇದ್ದಂಥವ್ರು ಮತ್ತು ಜವಾಬ್ದಾರಿ ಇದ್ದಂಥವ್ರು ಅದನ್ನ ಸ್ಪಷ್ಟನೆ ಕೊಡ್ಬೇಕಾಗಿರೋದು ಮತ್ತು ಅದಕ್ಕೆ ಸರಿಯಾದ ದಿಕ್ಕನ್ನ ತೋರಿಸ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ. ಹಲೋ, ಆ ನಿಟ್ಟಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಈಗ ನಿಮಗೆ ಪೈರಸಿ ಎಷ್ಟು ಸ್ಪೀಡಲ್ಲಿ ಆಗುತ್ತೆ ಗೊತ್ತಾ ಸರ್ ನಿಮಗೆ? ಹೌದು ಹೌದು ಹೌದು. ಒಂದು ರನ್ ಟೈಮ್, ಒಂದು ಸಿನಿಮಾ ಇಂಟರ್ವಲ್ ತನಕ ಬಂದಿದ್ರೆ ರನ್ ಟೈಮ್ ನ 2 ನಿಮಿಷಕ್ಕಾಗುತ್ತೆ. 22 ಆಪ್ಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಮೊದಲು 1-2 ಆಪ್ ಇತ್ತು, ಟೆಲಿಗ್ರಾಮ್ ಅಲ್ಲಿ ಬರ್ತಾ ಇತ್ತು, ಟೆಲಿಗ್ರಾಮ್ ಅನ್ನು ಬ್ಯಾನ್ ಮಾಡಿ ಅಂತ ಕೇಳಿದ್ವಿ. ಆದ್ರೆ ಈಗ ಅದು ಅತಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ನಿಮ್ಗೆ ಯಾವುದೇ ಸಿನಿಮಾ, ಮಾರ್ಕ್ ಸಿನಿಮಾ ಅಂತಲ್ಲ, ಕನ್ನಡ ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರರಂಗದಲ್ಲಿ ಬಿಡುಗಡೆ ಆಗ್ತಿರೋ ಎಲ್ಲಾ ಸಿನಿಮಾದ ನಿರ್ದೇಶಕರುಗಳು, ನಿರ್ಮಾಪಕರುಗಳು, ಸ್ಟಾರ್ಗಳು, ತಂತ್ರಜ್ಞರು, ಡಿಸ್ಟ್ರಿಬ್ಯೂಟರ್ಸ್ ಕಂಗಾಲಾಗಿ ಕೂತಿದ್ದಾರೆ. ಇದ್ರ ವಿರುದ್ಧ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಪಾಯಿಂಟ್ ನಂಬರ್ 1, ಇದನ್ನ ಇನ್ನೊಂದು ಡಿಬೇಟ್ ಅಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ, ಈ ಪೈರಸಿ ತಡೆಯುವ ಬಗೆ ಹೇಗೆ ಅಂತ. ಇಟ್ಸ್ ಎ ಡಿಬೇಟಬಲ್ ಪಾಯಿಂಟ್. ಎರಡನೇದು, ಬುಕ್ ಮೈ ಶೋನಲ್ಲಿ ನಿಮ್ಗೆ ಬುಕ್ ಮೈ ಶೋನ ಲಾಕ್ ಮಾಡ್ತಾರೆ. ಬುಕ್ ಮೈ ಶೋನಲ್ಲಿ ಹಾಕುವ ನೆಗೆಟಿವ್ ರಿವ್ಯೂಗಳು ಪೇಡ್ ಇರುತ್ತೆ, ಪೇಡ್ ರಿವ್ಯೂಸ್ಗಳಿರುತ್ತೆ, ಅದನ್ನ ನೀವು ತೆಗಿಯಕ್ಕೆ ಆಗೋದಿಲ್ಲ. ಒಂದು ಒಳ್ಳೆ ಸಿನಿಮಾ ಕಂಟೆಂಟ್ ನೋಡಿ, ಒಂದು ಕಂಟೆಂಟ್ಗೆ ದುಡ್ಡು ಕೊಟ್ಟು ನೋಡಿರುವವನು ಅವನು ಏನ್ ಬೇಕಾದ್ರೂ ವಿಮರ್ಶೆ ಮಾಡಬಹುದು, ಅದು ಅವನ ಹಕ್ಕು. ಆದ್ರೆ ಇದನ್ನ ಪೇಡ್ ಸರ್ವಿಸ್ ಮಾಡ್ತಾ ಇದಾರಲ್ಲ, ಇದು ಕುತಂತ್ರ. ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು. ಮೂರನೇದಾಗಿ, ಸಿನಿಮಾ ಕಂಟೆಂಟ್ ನ ಬಿಟ್ಬಿಡ್ತಾರೆ ಮೊಬೈಲ್ಗಳಲ್ಲಿ. ಯಾವುದೇ ಫ್ಯಾನ್ ಆದ್ರೆ ಅವರು ಆತನ ಹೀರೋ ಎಂಟ್ರಿ, ಆತನ ಹೀರೋ ಬರೋ ಎಂಟ್ರಿ, ಟೈಟ್ಲ್ ಕಾರ್ಡ್ ಅನ್ನ ಬಿಡ್ತಾರೆ. ಕಂಟೆಂಟ್ ಗಳನ್ನೇ ಬಿಡ್ತಾರೆ. ಆಮೇಲೆ ಮೊದಲು ನಾನು ಪತ್ರಕರ್ತನಾಗಿದ್ದವನು ರಿವ್ಯೂ ಮಾಡುವಾಗ ಕ್ಲೈಮ್ಯಾಕ್ಸ್ ಹೇಳ್ತಿರ್ಲಿಲ್ಲ, ಇದ್ರ ಕ್ಲೈಮ್ಯಾಕ್ಸ್ ಸಮೇತ ಹೇಳ್ತಾರೆ. ಆಮೇಲೆ ಟ್ರೋಲ್ಗಳಂತೂ ತುಂಬಾ ಅಸಹ್ಯವಾಗಿ ಮಾಡ್ತಾರೆ, ತುಂಬಾ ಅಸಹ್ಯವಾಗಿ. ಅಂದ್ರೆ ಅದು ತಾತ್ವಿಕ ಮಟ್ಟವನ್ನ ಮೀರಿ ತಾಮಸಿಕ ಮಾಡ್ತಾ ಇದೆ. ಅಂದ್ರೆ ಒಂದು ಲೆವೆಲ್ ಅನ್ನ ಮೀರಿದೆ, ತುಂಬಾ ಅಪ್ರಬುದ್ಧ, ಅಸಹ್ಯ, ಅಪಭ್ರಂಶ ಆಗೋಗ್ಬಿಟ್ಟಿದೆ ಅದು. ಒಂದು ವೈಯಕ್ತಿಕ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅದು. ನೋಡಿ, ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಆರೋಗ್ಯಕರ. ಚಕ್ರವರ್ತಿ ಸರ್, ತಾವು ಹೇಳ್ತಿರುವಂತ ವ್ಯಾಲಿಡ್ ಪಾಯಿಂಟ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನೀವೇನು ಹೇಳ್ತಾ ಇದ್ದೀರಲ್ಲ ಎಕ್ಸಾಕ್ಟ್ಲಿ ಹಂಗಾಗ್ತಾ ಇದೆ, ಹಂಗಾಗಬಾರ್ದು ಚಕ್ರವರ್ತಿ ಸರ್. ಆದರೆ ಈ ಫ್ಯಾನ್ಸ್ ವಾರ್, ಯಾಕೆ ಫ್ಯಾನ್ಸ್ ವಾರ್ ಅಂಥೇಳಿ ಕರೀತಾರೆ? ಯಾಕೆ ಇಂಥದ್ದು ಪದೇ ಪದೇ ಫ್ಯಾನ್ಸ್ ವಾರ್ ಅಂಥೇಳಿ ಆಗುತ್ತೆ? ನಾವೆಲ್ಲರೂ ಕೂಡ ಒಂದು ಕೂಡು ಕುಟುಂಬ, ಸ್ಯಾಂಡಲ್ವುಡ್ ಅನ್ನೋದೊಂದು ಕೂಡು ಕುಟುಂಬ. ಇದರಲ್ಲಿ ಯಾವುದು ವಾರ್ ಇಲ್ಲ. ನಾವೆಲ್ಲರೂ ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು, ಕನ್ನಡಿಗರಿಗ ಮನರಂಜನೆಗೋಸ್ಕರ ನಾವೆಲ್ಲ ಇರೋದು. ಯಾಕೆ ಈ ರೀತಿಯ ಸುದ್ದಿಗಳು ಪದೇ ಪದೇ ಅವರು ಇವರು ಅನ್ನೋದು, ಅವರಿಗೆ ಇವ್ರು ಮಾತಾಡೋದು, ಆ ರೀತಿಯ ಚರ್ಚೆ ಯಾಕೆ ಆಗುತ್ತೆ? ಯಾಕೆ ಆಗಬೇಕು? ಮನಸ್ಥಿತಿ ಇದು ಮನಸ್ಥಿತಿ ಯಾಕೆ ಆಗ್ಬಿಟ್ಟಿದೆ ಅಂದ್ರೆ, ತುಂಬಾ ಕೆಟ್ಟ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಜನ ಕೂಡ. ಆಮೇಲೆ ಒಂದು ವರ್ಗ ಹೋಗಿದೆ, ಎಲ್ರು ಹೋಗಿಲ್ಲ. ನಿಮಗೆ ನನ್ನ ಹೀರೋ ಕಟೌಟ್ 160 ಅಡಿ ಇದ್ರೆ ಅವ್ರ ಹೀರೋ 165 ಹಾಕಿದ್ದಾರೆ. ಇದು ಒಂದು ಆರೋಗ್ಯಕರ ಸ್ಪರ್ಧೆ. ನಾನು ಒಂದು ಹಬ್ಬ ಮಾಡ್ಬೇಕು, ಥಿಯೇಟರ್ ಮುಂದೆ ಜಾತ್ರೆ ಮಾಡ್ಬೇಕು, ಆರೋಗ್ಯಕರ ಸ್ಪರ್ಧೆ. ನನ್ನ ಸಿನಿಮಾ ಹೀರೋನ ಮೆರೆಸ್ಬೇಕು, ನನ್ನ ಸಿನಿಮಾದಲ್ಲಿ ಹೇಳಿರೋ ಕಂಟೆಂಟ್ ನಾನು ಹೇಳ್ಬೇಕು, ನನ್ನ ಹೀರೋನ ಅಭಿಮಾನಿಸ್ಬೇಕು, ಆರಾಧಿಸ್ಬೇಕು, ಇದು ಆರೋಗ್ಯಕರ ಸ್ಪರ್ಧೆ. ನನ್ನ ಸಿನಿಮಾ ಹೀರೋ ಇಂಥ ಬಡವರ್, ಅಣ್ಣವ್ರ ಕಾಲದಲ್ಲಿ ಸರ್ವರ್ ಪಾತ್ರದಲ್ಲಿ ಅಣ್ಣವ್ರು ಮಾಡಿದಾಗರೆ DC-ಗಳು, SP-ಗಳು, ಪೊಲೀಸ್ನವ್ರ ಪಾತ್ರನ ಮಾಡ್ತಾ ಇದ್ದಾಗ ಆಟೋ ಡ್ರೈವರ್ಗಳ ಪಾತ್ರ ಶಂಕರ್ನಾಗ್ ಮಾಡಿದ್ರು. ನನ್ನ ಹೀರೋ ಸರ್ವರ್ ಒಬ್ಬ ಸಾಮಾನ್ಯನ ಪಾತ್ರ ಮಾಡಿದಾನೆ ಅಂತ ಹೊತ್ತು ಮೆರೆಸ್ತಾ ಇದ್ರು, ನನ್ನನ್ನ ಪ್ರತಿನಿಧಿಸ್ತಾನೆ ಅಂತ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಡಿಜಿಟಲ್ ಮೀಡಿಯಾದಲ್ಲಿ ಕುತ್ಕೊಂಡು ಕೀಬೋರ್ಡ್ ವಾರಿಯರ್ಸ್ ಅಂತ ನಾವು ಕರಿತೀವಿ, ಆಮೇಲೆ ಎಲ್ಲ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇದು ಎಲ್ಲಿಗೆ ತಗೊಂಡು ಹೋಗ್ತಾ ಇದೀರಾ ನೀವು? ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಕೋರ್ಟ್ಗೆ ಹೋದಾಗ ಏನ್ ಹೇಳ್ತೀರಾ? ಇನ್ನೊಂದು ವಿಚಾರ, ಸುದೀಪ್ ಏನೇ ಮಾತಾಡಿದ್ರು ದರ್ಶನ್ಗೆ ಟಾಂಗ್ ಕೊಟ್ರು ಅನ್ನೋ ರೀತಿಯಲ್ಲಿ ಆಗತ್ತೆ. ದರ್ಶನ್ ಕಡೆಯವ್ರು ಯಾರೇ ಮಾತಾಡಿದ್ರು ಸುದೀಪ್ಗೆ ಟಾಂಗ್ ಕೊಟ್ಟಂಗೆ ಆಗುತ್ತೆ. ಯಾಕೆ ಹಂಗಾಗುತ್ತೆ? ಯಾಕೆ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಬಿಂಬಿಸ್ತಾರೆ ಸರ್? ಇದನ್ನ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರೋರು ಇದನ್ನ ಬಗೆಹರಿಸಬೇಕು. ಇದಕ್ಕೆ ಸ್ಪಷ್ಟನೆ ಮತ್ತು ಒಂದು ದಿಕ್ಕನ್ನ ಸಮಾಜಕ್ಕೆ ಕೊಡಬೇಕು. ಈಗ ನಿಮಗೆ ದರ್ಶನ್ ಅವ್ರ ವಿಚಾರದಲ್ಲೇ ಹೇಳ್ತೀನಿ ಕೇಳಿ. ಕಾಟೇರ ಸಿನಿಮಾದ ರಿವ್ಯೂನ ಬೇರೆ
ನಟರುಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಉಪೇಂದ್ರ ಸರ್ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕಾಟೇರ ಸಿನಿಮಾ ಹೇಳ್ತಾ ಇರೋದು ನಾನು. ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಡೆವಿಲ್. ಅದೇ ಕಾಟೇರ ಸಿನಿಮಾ ನೋಡಿ ಸುದೀಪ್ ಅವ್ರು ಏನ್ ಬರೆದ್ರು ಸರ್ ಟ್ವೀಟ್? ಒಂದ್ಸಲ ಹಾಕಿ ಟ್ವೀಟ್ ಅದನ್ನ ಅವ್ರ ಅಭಿಮಾನಿಗಳೆಲ್ಲ ಓದ್ಲಿ. ಇದೇ ಹೊಸಪೇಟೆಲ್ ಇಶ್ಯೂ ಆದಾಗ ಬೇರೆಯವರು ಬೇರೆ ತರ ಸಪೋರ್ಟ್ ಮಾಡಿದ್ರೆ, ಇದೇ ಕಿಚ್ಚ ಸುದೀಪ್, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಒಂದು ಸುದೀರ್ಘವಾದ ಪತ್ರ ಬರೆದ್ರು. ಇದೇ ಜೈಲು ಪ್ರಕರಣ ಅಂತ ಬಂದಾಗ ಯಾವ ಕಾಲದಲ್ಲಿ, ಸಾರಥಿ ಕಾಲದಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಜೈಲಿಗೆ ಹೋದಾಗ ಸಾರಥಿ ಸಿನಿಮಾಗೆ ಸಪೋರ್ಟ್ ಮಾಡಿದ್ಯಾರು? ಇದೇ ಕಿಚ್ಚ ಸುದೀಪ್ ಅವರಲ್ವಾ? ಒಂದು ಸಿನಿಮಾ ಮುಖ್ಯ, ಎದ್ದೇಳಿ ನೀವು ಅಂತ ಅವ್ರ ತಮ್ಮನ ಮುಖಾಂತರ ಎಷ್ಟು ಸಹಾಯ ಮಾಡಿದ್ರು. ಕಾಟೇರ ಸಿನಿಮಾ ಜ್ಞಾಪಿಸ್ಕೊಳ್ಳಿ, ಹೊಸಪೇಟೆ ಇಶ್ಯೂ ಜ್ಞಾಪಿಸ್ಕೊಳ್ಳಿ. ಈ ಸಲ 2ನೇ ಬಾರಿ ಜೈಲ್ಗೆ ಹೋದಾಗ ಏನ್ ಹೇಳಿದ್ರು ಅವರು? ನಾನು ಸರಿ ಇದ್ದೇನೆ, ದರ್ಶನ್ ಕೂಡ ಸರಿ ಇದ್ದಾರೆ, ಆದ್ರೆ ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ, ನಮ್ಮಿಬ್ರನ್ನ ಒಟ್ಟಿಗೆ ತರಬೇಡಿ, ನಾವು ಸರಿ ಇಲ್ಲ, ಬಿಟ್ಬಿಡಿ ನಮ್ಮ ಪಾಡಿಗೆ ನಾವು. ಇಬ್ರಿಗೂ ಒಂದು ಪ್ರಬುದ್ಧತೆ ಇದೆ. ಮಧ್ಯ ಮಾತಾಡೋರ್ಗೆಲ್ಲ ಹೇಳಿದ್ದಾರೆ ಮಾತಾಡಬೇಡಿ ಬಿಟ್ಬಿಡಿ ಅಂತ. ಇದಕ್ಕಿಂತ ಈಗ ನೀವು ದರ್ಶನ್ ಅವ್ರ ವಿಚಾರ ಬಂದಾಗ ಯಾಕೆ ಸುದೀಪ್ ಅವ್ರಿಗೆ ಪ್ರಶ್ನೆ ಕೇಳ್ತೀರಾ? ನಿಮ್ ಮನಸ್ಥಿತಿನ ಮೊದಲು ಇದನ್ನ ತೆಗೆದಾಕಿ. ಇಲ್ಲಿ ನಾನು ಹೇಳ್ತೀನಿ ಕೇಳಿ, ಕಾಂಪಿಟೇಷನ್ ಇಲ್ಲ ಅಂತ ನಾನು ಹೇಳಲ್ಲ. ಒಂದು ಆರೋಗ್ಯಕರವಾದಂತ ಸ್ಪರ್ಧೆ ಚಿತ್ರರಂಗಕ್ಕೆ ಬೇಕು, ಖಂಡಿತ ಬೇಕು. ಕನ್ನಡ ಚಿತ್ರರಂಗದಲ್ಲಿ 5 ಸಿನಿಮಾ ರಿಲೀಸ್ ಆದ್ರೂ 5 ಸಿನಿಮಾ ಗೆಲ್ಬೇಕು. ಆದ್ರೆ ಒಂದು ಸ್ಪರ್ಧೆ ಇದೆ, ನಮ್ಮ ಬುರುಣದಲ್ಲೇ ಸ್ಪರ್ಧೆ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದು ಹೆಲ್ದಿ ಆಗಿರ್ಬೇಕು. ನೋಡಿ, ಈಗ 45 ರಿಲೀಸ್ ಆಗಿದ್ದಕ್ಕೆ ಕಿಚ್ಚ ಸುದೀಪ್ ಅವ್ರು ವಿಶ್ ಮಾಡಿದ್ರು. ಹಿಂದೆ UI ರಿಲೀಸ್ ಆಗಿತ್ತು ಮ್ಯಾಕ್ಸ್ ಅಲ್ಲಿ, ಉಪೇಂದ್ರ ಅವ್ರಿಗೆ ಎಷ್ಟು ಒಳ್ಳೆ ಮಾತಾಡಿದ್ರು. ಇದ್ಯಾಕೆ ಬೇರೆಯವ್ರಿಗೆ ಗುಣ ಇಲ್ಲ? ಇದು ಚಿತ್ರರಂಗದ ಪಿಡುಗುಗಳ ವಿರುದ್ಧ, ಚಿತ್ರರಂಗದಲ್ಲಿ ಆಗ್ತಿರುವ ಅಪಸವ್ಯಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಕಿಚ್ಚ ಸುದೀಪ್ ಅವ್ರು ಹುಬ್ಳಿಲಿ ನಿಂತ್ಕೊಂಡು ಹೇಳಿದ್ರೆ, ನೀವ್ ಯಾವ್ದೋ ಒಬ್ಬ ನಟನ್ ಮೇಲೆ ಹಾಕೊಂಡು ನೀವೇ ಮಾಡಿದ್ರೆ ಎಷ್ಟು ಸಮಂಜಸ ಇದು? ಚಕ್ರವರ್ತಿ ಸರ್, ಕೊನೆಯದಾಗಿ ತಾವು ಪತ್ರಕರ್ತರ ಕೆಲಸ ಮಾಡಿದಿರಿ, ಕಿಚ್ಚ ಸುದೀಪ್ ಅವರ ಆಪ್ತ ವಲಯದಲ್ಲಿ ತಾವು ಗುರುತಿಸ್ಕೊಂಡಿದ್ದೀರಿ. ಇತ್ತ ದರ್ಶನ್ ಅವ್ರ ವಿಚಾರ ತಮಗೆ ಗೊತ್ತಿದೆ, ಅವರು ಕೂಡ ತಮಗೆ ಆತ್ಮೀಯರೇ. ಹೌದು. ಈ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥ ಚರ್ಚೆ, ಫ್ಯಾನ್ಸ್ ಈ ರೀತಿಯಾಗಿ ಗುಲ್ಲೆಬ್ಬಿಸ್ಕೊಂಡು ಆಗ್ತಾ ಇರುವಂಥ ವಾರ್, ಇದೆಲ್ಲದ್ರ ಬಗ್ಗೆ ದರ್ಶನ್ ಅಭಿಮಾನಿಗಳಿಗೆ ಹಾಗೆ ಸುದೀಪ್ ಅಭಿಮಾನಿಗಳಿಗೆ ತಾವೊಬ್ರು ಪತ್ರಕರ್ತರಾಗಿ, ತಾವೊಬ್ರು ಇಬ್ಬರೂ ನಟರ ಆತ್ಮೀಯರಾಗಿ ಏನು ಹೇಳ್ತೀರಿ ಸರ್? ನಾನೇನು ಹೇಳ್ತೀನಿ ಅಂದ್ರೆ, ಈಗ ನೋಡಿ, ನಾನು ಇಷ್ಟೊಂದು ತನಕ ಸಮಸ್ಯೆಗಳು ಹೇಳಿದ್ದೀನಲ್ಲ, ಇದನ್ನ ಡೆವಿಲ್ ಚಿತ್ರತಂಡ ಫೇಸ್ ಮಾಡಿಲ್ವಾ, ಅನುಭವಿಸಿಲ್ವಾ? ಇದನ್ನ ಡೆವಿಲ್ನವರು ಅನುಭವಿಸಿದಿರ ತಾನೆ ನೀವು? ನಿಮಗೂ ಪ್ರಾಬ್ಲಮ್ ಆಗಿದೆ ತಾನೆ? ಟೆಲಿಗ್ರಾಮ್ ಅಲ್ಲಿ ಪೈರಸಿ, ಮತ್ತೊಂದು, ಅದು ಕನ್ನಡ ಚಿತ್ರ ತಾನೆ, ಅದು ಒಬ್ಬ ನಟನ ಸಿನಿಮಾ ತಾನೆ. ನೀವುಗಳು ನಿಮ್ಮ ಅಭಿಮಾನಿಗಳು, ನೀವ್ ಯಾರಿಗೆ ಅಭಿಮಾನಿಯಾಗಿರಿ, ನೀವೇನ್ ಮಾಡ್ಬೇಕು ಅಂದ್ರೆ ಸೃಜನಶೀಲಾತ್ಮಕವಾಗಿ, ಕಲಾತ್ಮಕವಾಗಿ ಅವ್ರವ್ರ ಸಿನಿಮಾನ ಮೇಲೆತ್ತಕ್ ನೋಡ್ಬೇಕು, ಇನ್ನೊಬ್ರು ತುಳಿಯಕ್ ಹೋಗ್ಬೇಡಿ. ನಿಮ್ಮ ಸಿನಿಮಾಗಳನ್ನ ನೀವು ಮೆರೆಸಿ, ನಿಮ್ಮ ಪ್ರೀತಿನ ಅಲ್ಲಿ ತೋರಿಸ್ಬೇಕು. ನೀವು ಪೈರಸಿ ತಡೆಯೋದಕ್ಕೆ ನಿಮ್ ಪಕ್ಕದಲ್ಲಿ ಯಾವನಾರು ಪೈರಸಿ ಮಾಡ್ತಾ ಇದ್ರೆ ಕಪಾಳ ಕೊಡಿಬೇಕು, ನಾವು ಪೊಲೀಸ್ನವ್ರಿಗೆ ಹೇಳ್ಬೇಕು, ಕೊಳಪಟ್ಟಿ ಹಿಡ್ಕೊಂಡು ಸಂಬಂಧಪಟ್ಟ ಥಿಯೇಟರ್ನವ್ರಿಗೆ ಹೇಳ್ಬೇಕು. ಆಮೇಲೆ ಅದರ ಕಂಟೆಂಟ್ ಬಗ್ಗೆ ಅನಗತ್ಯವಾದ ಟ್ರೋಲ್ ಮಾಡ್ತಾ ಇದ್ರೆ ಅದನ್ನ ಹೇಳ್ಬೇಕು. ಬುಕ್ ಮೈ ಶೋ ರಿವ್ಯೂ ಬರೀರಿ, ಒಂದು ರಿವ್ಯೂ ಬರೀರಿ ನಿಮ್ ಸಿನಿಮಾ ಹೀರೋ ಬಗ್ಗೆ, ನನ್ನ ಈ ಕಂಟೆಂಟ್, ಈ ಸೀನು ನನಗೆ ಇಷ್ಟ ಆಯ್ತು. ನಿಮ್ ಶಕ್ತಿಯನ್ನು ಅಲ್ಲಿ ಬಳಸಿ, ಒಳ್ಳೇದಕ್ಕೆ ಬಳಸಿ, ಯಾಕೆ ಕೆಟ್ಟದಕ್ಕೆ ಬಳಸ್ತಾ ಇದ್ದೀರಾ? ಆಮೇಲೆ ಈಗೊಂದು ಶುರುವಾಗಿದೆ ಪೇಡ್ ಸರ್ವಿಸ್ ಅಂತ. ಒಂದು ಸಿನಿಮಾನ ಹಾಳು ಮಾಡೋದಕ್ಕೆ ಒಂದೊಂದು ತಂಡಗಳು ಪೇಡ್ ಆಗಿ ಬಂದು ನಿಂತ್ಕೊಳ್ತವೆ. ಮೊದಲು ನಮ್ ಸಿನಿಮಾಗಳನ್ನ ಉದ್ಧಾರ ಮಾಡ್ಕೊಳ್ಳಕ್ಕೆ ನಾವು ರೀಚ್ ಮಾಡಿಸೋದಕ್ಕೆ ದುಡ್ಡು ಕೊಡ್ಬೇಕಾಗಿತ್ತು. ಈಗ ಇನ್ನೊಂದು ಅನಿಷ್ಟ ಪದ್ಧತಿ ಬಂದಿದೆ, ನಮ್ಮ ಸಿನಿಮಾವನ್ನ ಹಾಳು ಮಾಡೋದಕ್ಕೆ ಇನ್ನೊಂದು ಯಾವ್ದೋ ಆಫೀಸಲ್ಲಿ ಕೂತು ವ್ಯವಸ್ಥಿತವಾಗಿ ಇಂಟರ್ನೆಟ್ಗಳನ್ನ ಇಟ್ಕೊಂಡು ಮಾಡ್ತಿದಾರಲ್ಲ, ಅವ್ರ ವಿರುದ್ಧನೂ ಹೋರಾಟ ಮಾಡ್ಬೇಕು. ಚಿತ್ರರಂಗದವ್ರಿಗೆ ಇದೊಂದು ಸಮಸ್ಯೆ ಶುರುವಾಗಿದೆ ಈಗ, ಇದಕ್ಕೂ ಪೇ ಮಾಡ್ಬೇಕೀಗ. ನಿಮಗೆ ನಾನೇ ಮ್ಯಾಕ್ಸ್ ಆಂಟಿ ಪೈರಸಿ ನೋಡ್ತಾ ಇದ್ದೆ, 11,000 ಲಿಂಕ್ಸ್ ತೆಗ್ಸಿರೋದು 3 ದಿನದಲ್ಲಿ. ನೀವು ಪ್ರಮೋಷನ್ ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ, ಸಿನಿಮಾ ಕಂಟೆಂಟ್ ಅಂತ ತಲುಪಿಸ್ತೀರಾ, ಅಥವಾ ಇದನ್ನೇ ಮಾಡ್ತಾ ಕುತ್ಕೋತೀರಾ? ಆಮೇಲೆ ನೋಡಿ, ನಿಮ್ಗೆ ಥಿಯೇಟರ್ಗಳಿಗೆ ಹೋಗೋದಕ್ಕೆ ಜನ ಭಯ ಪಡುವಂತ ಪರಿಸ್ಥಿತಿ ಬರುತ್ತೆ ಈ ತರ ಅಸಹ್ಯವಾದ ವಾತಾವರಣ ಮಾಡಿದ್ರೆ. ಯಾಕೆಂದ್ರೆ ಆ ಫ್ಯಾನ್ಸ್ಗಳು ಸರಿ ಇಲ್ವಂತೆ, ಕೆಡದಾಗ ಮಾತಾಡ್ತಾರಂತೆ, ಅಮ್ಮ ಅಕ್ಕ ಅಶ್ಲೀಲ ಭಾಷೆ ಮಾತಾಡ್ತಾರಂತೆ, ಕೆಡದಾಗ ಬೈತಾರಂತೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ನ ಸಹೋದರರಿಗೆ, ಜೈಲಿಗೆ ಹೋಗ್ಬೇಡಿ, ಹೋಗಿ ಬೇಡ್ಕೋಬೇಡಿ, ನಮ್ಮನ್ನ ರಿಲೀಸ್ ಮಾಡ್ತೀವಿ, ನಿಮ್ಮ ಅಪ್ಪ ಅಮ್ಮದಿರೋ ರೋಡಿಗೆ ಬರಂಗ್ ಮಾಡ್ಕೋಬೇಡಿ, ನನ್ನ ಮಗ ಒಬ್ನೇ ಇರೋದು, ನಮಗೆ ದುಡಿಮೆ ಮಾಡಕ್ ಯಾರಿಲ್ಲ, ರಿಲೀಸ್ ಮಾಡಿಸಿ ಅಂತ ಕೇಳ್ಕೊಳ್ಳೋ ಹಂತಕ್ಕೆ ಬರಬೇಡಿ. ಯಾಕಂದ್ರೆ ಕಾನೂನು ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ನೋಡಿ, ಒಂದು ಕಡೆಯಲ್ಲಿ ಪೈರಸಿ ವಿಚಾರ ಆದರೆ ಮತ್ತೊಂದು ಕಡೆಯಲ್ಲಿ ಸುದೀಪ್ ಅಭಿಮಾನಿಗೆ ನಕಲು ATS ಅಧಿಕಾರಿ ಬೆದರಿಕೆಯನ್ನು ಹಾಕಿದ್ದಾರೆ. ಸುದೀಪ್ ಅವರ ಅಭಿಮಾನಿಗೆ ದೆಹಲಿ ಬಾಂಬ್ ಸ್ಫೋಟದಲ್ಲಿ ನಿಮ್ಮ ಕೈವಾಡ ಇದೆ ಅಂಥೇಳಿ ಬೆದರಿಕೆಯನ್ನು ಹಾಕಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್ ಬಳಕೆ ಆಗಿದೆ ಅಂಥೇಳಿ ಕಾಲ್ ಮಾಡಿದ್ದಾರೆ. ನಾವು ಕೇಳಿದಷ್ಟು ಹಣ ಕೊಟ್ಟರೆ ಕೇಸ್ನಿಂದ ಖುಲಾಸೆ ಮಾಡ್ತೇವೆ ಅಂಥೇಳಿ ಬೆದರಿಕೆ ಹಾಕಿದ್ದಾರೆ. ವಂಚಕರ ಮಾತು ಕೇಳಿ ಹಣ ಕಳೆದುಕೊಂಡಿದ್ದಾರೆ ಸುದೀಪ್ ಅಭಿಮಾನಿ.
ಹಂತವಾಗಿ 5.53 ಲಕ್ಷ ಹಣವನ್ನು ಪಾಪ ಅವರು ಅಧಿಕಾರಿ ಅಂತೇಳಿ ಹಣ ಹಾಕಿದ್ದಾರೆ. ಶರಣ್ ಆರ್ ಮುಕುಂದ ಅಂತೇಳಿ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತೆ ಅವರು. ಮೋಸ ಹೋಗಿರೋದು ಗೊತ್ತಾಗಿ ಸೌತ್ ಸೆನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆನಂತರ ಕಿಚ್ಚ ಸುದೀಪ್ ಅವರ ಅಭಿಮಾನಿ ATS ಅಧಿಕಾರಿಗಳ ಸೋಗಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಅವರಿಗೆ. ಸುದೀಪ್ ಅವರ ಅಭಿಮಾನಿಯ ಹೆಸರು ಶರಣ್ ಆರ್ ಮುಕುಂದ ಅಂತೇಳಿ 5.53 ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ. ಸುದೀಪ್ ಅವರ ಅಭಿಮಾನಿ ಹಣ ಕಳ್ಕೊಂಡಿರೋದು, ATS ಅಧಿಕಾರಿಗಳ ನೆಪದಲ್ಲಿ ಬೆದರಿಕೆ ಹಾಕಿರೋದು, ನಿಮ್ಮ ಮೊಬೈಲ್ ನಂಬರ್ ದೆಹಲಿಯಲ್ಲಿ ಆಯ್ತಲ್ಲ, ಆ ಸ್ಫೋಟದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ ಅಂಥೇಳಿ ಬೆದರಿಕೆ ಹಾಕಿದ್ದಾರೆ. ಖುಲಾಸೆ ಮಾಡ್ತೀವಿ, ಹಣ ಕೊಡಿ ಅಂತ ಕೇಳಿದ್ದಾರೆ. ಪಾಪ ನಂಬ್ಕೊಂಡು ಹಣ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಜನ ಅತಿ ಹೆಚ್ಚು ನಂಬುವಂಥ ಅತಿ ಪ್ರಭಾವಿ ಮತ್ತು ಪ್ರಸಿದ್ಧ ನಾಗ ಕ್ಷೇತ್ರ ಅದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಅದರಂತೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವಂಥ ಕುಕ್ಕೆಯ ಸುಬ್ರಹ್ಮಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಕಿರುಷಷ್ಠಿ ಅನ್ನೋದಾಗತ್ತೆ. ಆದರೆ ಈ ಬಾರಿ ಕಿರುಷಷ್ಠಿಗೆ ಧರ್ಮ ದಂಗಲ್ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಹಾಗಾದರೆ ಏನಿದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಗಿರುವಂಥ ಈ ದಂಗಲ್ ಅನ್ನೋದರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಕುಕ್ಕೆ ಸುಬ್ರಹ್ಮಣ್ಯ ಇತಿಹಾಸ ಪ್ರಸಿದ್ಧ ಕ್ಷೇತ್ರ, ಕೋಟ್ಯಾಂತರ ಭಕ್ತರನ್ನ ಹೊಂದಿರೋ ದೇವಸ್ಥಾನ. ಈ ದೇಗುಲಕ್ಕೆ ದಿನನಿತ್ಯ ಭಕ್ತರ ದಂಡೆ ಹರಿದು ಬರುತ್ತೆ. ಪ್ರತಿ ವರ್ಷ ಇಲ್ಲಿ ಚಂಪಾಷಷ್ಠಿ ಕಿರುಷಷ್ಠಿ ಉತ್ಸವ ಅದ್ದೂರಿಯಾಗಿ ನಡೆಯುತ್ತೆ. ಆದರೆ ಈ ಬಾರಿ ಇದೇ ಉತ್ಸವ ವಿವಾದಕ್ಕೆ ಕಾರಣವಾಗಿದೆ. ಕಿರುಷಷ್ಠಿ ಉತ್ಸವಕ್ಕೆ ಅನ್ಯ ಧರ್ಮೀಯರಿಗೆ ಆಹ್ವಾನ. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಈ ಬಾರಿಯ ಕಿರುಷಷ್ಠಿ ಉತ್ಸವಕ್ಕೆ ಅಬ್ಬರದ ಸಿದ್ಧತೆ ನಡೀತಿದೆ. ಆದರೆ ಈ ಬಾರಿ ಕಿರುಷಷ್ಠಿ ಉತ್ಸವದ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮದ ಗಣ್ಯರನ್ನ ಆಹ್ವಾನಿಸಲಾಗಿದೆ. ಇದು ಹಿಂದೂ ಪರ ಸಂಘಟನೆಗಳ ಕಣ್ಣನ್ನ ಕೆಂಪಗಾಗಿಸಿದೆ. ಡಿಸೆಂಬರ್ 22ರಿಂದ ಡಿಸೆಂಬರ್ 26ರವರೆಗೆ ಕಿರುಷಷ್ಠಿ ಕಾರ್ಯಕ್ರಮ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಧರ್ಮ ಸಮ್ಮೇಳನ ಕಾರ್ಯಕ್ರಮಕ್ಕೆ ಸ್ಪೀಕರ್ UT ಖಾದರ್, MLC ಐವನ್ ಡಿಸೋಜಾ, ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಉಮರ್ UH ಸೇರಿ ಹಲವರಿಗೆ ಆಹ್ವಾನ ನೀಡಲಾಗಿದೆ. ಇದು ಹಿಂದೂ ಸಂಘಟನೆಗಳು ಹಾಗೂ ಕ್ಷೇತ್ರ ಸಂರಕ್ಷಣಾ ವೇದಿಕೆಯ ಕೆಂಗಣ್ಣಿಗೆ ಗುರಿಯಾಗಿದೆ. ಕೂಡಲೇ ಈ ಆಹ್ವಾನ ವಾಪಸ್ ಪಡೆಯಬೇಕೆಂದು ಕ್ಷೇತ್ರ ಸಂರಕ್ಷಣಾ ವೇದಿಕೆ ಆಡಳಿತ ಅಧಿಕಾರಿಗಳಿಗೆ ದೂರು ನೀಡಿದೆ. ರಾಜ್ಯದ ಪವಿತ್ರವಾದ ಹಿಂದೂ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಕಿರುಷಷ್ಠಿಯ ಆಮಂತ್ರಣ ಪತ್ರಿಕೆಗಳಲ್ಲಿ ಹಿಂದೂಯೇತರರನ್ನು ಪ್ರೋಟೋಕಾಲ್ ನೆಪದಲ್ಲಿ ಆಹ್ವಾನಿಸಿರುವುದನ್ನು ವಿಶ್ವ ಪರಿಷತ್ ಮತ್ತು ಹಿಂದೂ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ. ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಏಜೆಂಟರಂತೆ ವರ್ತಿಸುತ್ತಾ ಅಹಂಕಾರದಿಂದ ನಮ್ಮ ಪವಿತ್ರವಾದ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಕುಕ್ಕೆ ಸುಬ್ರಹ್ಮಣ್ಯದ ಕಿರುಷಷ್ಠಿಯ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನಾಗಿ ಮಾಡುತ್ತಿರುವುದು ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನು ತರುವುದಲ್ಲದೆ ನಮ್ಮ ನಂಬಿಕೆಯ ಮೇಲೆ ಪ್ರಹಾರ ಮಾಡುವಂತಾಗಿದೆ. ಇದಿಷ್ಟೇ ಅಲ್ಲ, ಒಂದು ವೇಳೆ ಆಹ್ವಾನ ವಾಪಸ್ ಪಡೆಯದಿದ್ರೆ ಆಡಳಿತ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುವುದಾಗಿ ಪ್ರಮೋದ್ ರೈ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೆಯೇ ಸುಬ್ರಹ್ಮಣ್ಯ ಕ್ಷೇತ್ರದ ಈ ಒಂದು ಹಿಂದೂ ಸಮಾಜದ ಭಾವನೆಗಳನ್ನು ಗೌರವಿಸಿ ಆಮಂತ್ರಣ ಪತ್ರಿಕೆಯನ್ನು ಮರುಮುದ್ರಣ ಮಾಡಬೇಕಾಗಿ ಈ ಮೂಲಕ ನಾನು ಆಗ್ರಹಿಸ್ತೇನೆ. ಇಷ್ಟು ವರ್ಷ ಯಾವುದೇ ವಿವಾದ ಇಲ್ಲದೆ ನಡೆಯುತ್ತಿದ್ದ ಕಿರುಷಷ್ಠಿ ಉತ್ಸವ ಈ ಬಾರಿ ವಿವಾದಕ್ಕೆ ಕಾರಣವಾಗಿದೆ. ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ದೇಗುಲದ ಆಡಳಿತ ಮಂಡಳಿ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.